ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯಪರಾನ್ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನಸಿದ್ಧಯೇ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ. ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಭವಂತು. ಯುಧಿಷ್ಠಿರ ಉವಾಚ ಭೂಯ ಏವಾಹಮಿಚ್ಛಾಮಿ ಮಹರ್ಷೇಸ್ತಸ್ಯ ಧೀಮತಃ ಕರ್ಮಣಾಂ ವಿಸ್ತರಂ ಶ್ರೋತುಂ ಅಗಸ್ತಸ್ಯ ದ್ವಿಜೋತ್ತಮ. ಹೇ ಲೋಮಶರೇ, ನಿನ್ನೆಯ ದಿನ ಅಗಸ್ತ್ಯ ಋಷಿಗಳ ದಿವ್ಯವಾದ ಮಹಿಮೆ, ವಾತಾಪಿ ಇಲ್ವಲರನ್ನು ಸಂಹಾರವನ್ನು ಮಾಡಿದ ಅದ್ಭುತವಾದ ಮಹಿಮೆಯನ್ನು ತಿಳಿಸಿಕೊಟ್ಟಿದೆ. ಅವರ ಇನ್ನೂ ಅನೇಕ ಮಹಿಮೆಗಳು ಕೇಳಬೇಕು ಎಂಬುದಾಗಿ ಅಪೇಕ್ಷೆ ಇದೆ, ತಿಳಿಸಿಕೊಡ್ತೀರಾ ಅಂತ ಪ್ರಶ್ನೆಯನ್ನು ಮಾಡಿದಾಗ ಲೋಮಶೌವಾಚ, ಲೋಮಶರು ಹೇಳ್ತಾ ಇದ್ದಾರೆ, ಶೃಣರಾಜನ್ ಕಥಾಂ ದಿವ್ಯಾಂ ಅದ್ಭುತಂ ಅತಿಮಾನುಷಿಂ. ಏನು ಅಗಸ್ತ್ಯರ ಮಹಿಮೆ ಹೇಳಲಿಪ್ಪ? ಅತಿಮಾನುಷಿ, ಮನುಷ್ಯರಿಗೆ ಸಾಮರ್ಥ್ಯಕ್ಕೆ ಎಣುಕದ ದಿವ್ಯವಾದ ಮಹಿಮೆಗಳಿವೆ, ಹೇಳ್ತೇನೆ ಕೇಳಿಲಿ. ಕಾಲಕೇಯ ಇತಿ ಖ್ಯಾತಃ ಗಣಃ ಪರಮದಾರುಣಃ. ಕಾಲಕೇಯರು ಎನ್ನುವಂಥ ಒಂದು ದೊಡ್ಡದಾದ ಗುಂಪು. ಆ ಗುಂಪಿಗೆ ನಿಯಾಮಕ ವೃತ್ರಾಸುರ, ಹೆಡ್. ಆ ವೃತ್ರಾಸುರರ
ದೇವತೆಗಳಿಗೆ ಇಷ್ಟು ಪೀಡೆ ಕೊಡ್ತಾನೆ ಅಂತಂದರೆ ನಾನಾ ವಿಧವಾದ ಪೀಡೆಗಳನ್ನು ಕೊಡ್ತಾನೆ. ಒಂದು ಅರ್ಥದೊಳಗೆ ಇಂದ್ರ ಆ ವೃತ್ರಾಸುರ ಕಾಲಕೇಯರ ಪೀಡೆಗೆ ಹೆದುರಿ ಬೆದುರಿ ಸ್ವರ್ಗವನ್ನು ಬಿಟ್ಟು ಪಲಾಯನ ಮಾಡಿ ಹೋಗಿಬಿಡ್ತಾನೆ. ಆ ಮಟ್ಟಕ್ಕೆ ಪೀಡೆ ಕೊಡ್ತಾನೆ. ಆಗ ಎಲ್ಲರೂ ಹೋಗಿ ಬ್ರಹ್ಮದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಸ್ವಾಮಿ, ಹೀಗಾಗಿದೆ, ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ, ನೀವೇ ಉತ್ತರವನ್ನು ಕೊಡಿ, ಉಪಾಯವನ್ನು ಹೇಳಿ ಅಂತ ಹೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ಸರಸ್ವತಿ ನದಿ ದಂಡೆಯೊಳಗೆ ದಧೀಚಿ ಋಷಿಗಳು ಕುಳಿತುಕೊಂಡಿದ್ದಾರೆ ತಪಸ್ಸಿಗಾಗಿ. ಮಹಾ ತಪಸ್ವಿಗಳು. ಅವ್ರಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಿಮಗೆ ಅವರು ತಮ್ಮ, ಎಷ್ಟು ವಿಚಿತ್ರ ಅಂತಂದರೆ ಆಗಿನ ಕಾಲದ ಮಹಾತ್ಮರು ತಮ್ಮ ಅಸ್ಥಿಗಳನ್ನೇ ನಿಮಗೆ ಕೊಡ್ತಾರೆ. ಆ ಅಸ್ಥಿಗಳಿಂದ ವಜ್ರಾಯುಧವನ್ನು ಮಾಡಿ ಅದರಿಂದ ಅವ್ರ ಸಂಹಾರವಾಗತ್ತೆ ಅಂತ ಹೇಳಿದಾಗ ದೇವತೆಗಳೆಲ್ಲರೂ ನಾರಾಯಣಂ ಪುರಸ್ಕೃತ್ಯ ದಧೀಚಸ್ಯ ಆಶ್ರಮಂ ಯಯುಹು, ನಾರಾಯಣನನ್ನೇ ದೇವರನ್ನೇ ಮುಂದೆ ಮಾಡಿಕೊಂಡು ದಧೀಚ ಋಷಿಗಳ ಆಶ್ರಮಕ್ಕೆ ಹೋಗ್ತಾರೆ. ಎಲ್ಲಿ ಹೋದರು? ಸರಸ್ವತ್ಯ ಪರೇ ಪಾರೆ ನಾನಾದ್ರುಮ ಲತಾವೃತಂ, ಸರಸ್ವತಿ ನದಿ ದಂಡೆಯೊಳಗೆ ಅನೇಕ ಗಿಡಬಲ್ಲಿಗಳಿಂದ ಯುಕ್ತವಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಆಶ್ರಮ. ಅಲ್ಲಿ ಹೋಗ್ತಾರೆ. ತ್ರಿವಿಷ್ಟಮ, ಆ ಆಶ್ರಮ ಹೇಗಿತ್ತು ಅಂತಂದ್ರೆ ಹೇಳ್ತಾರೆ, ಒಂದು ಮಾತಿನಲ್ಲಿ ಹೇಳೋದಾದರೆ ತ್ರಿವಿಷ್ಟಮ ಸಮಪ್ರಖ್ಯಂ ದಧೀಚ ಆಶ್ರಮ ಆಗಮಂ, ಸ್ವರ್ಗಲೋಕಕ್ಕೆ ಸಮವಾಗಿತ್ತು ಅಂತೆ, ಅಷ್ಟು ವೈಭವವಿದೆ. ತತ್ರ ಪಶ್ಯಂ ದಧೀಚಿಂಚೆ ದಿವಾಕರ ಸಮುದ್ರಿತ ಮಲ್ಲಿ, ದಧೀಚಿ ಋಷಿಗಳು ಆಶ್ರಮದಲ್ಲಿ ತಪಸ್ಸು ಮಾಡ್ತಾ ಕುಳಿತುಕೊಂಡಿದ್ದಾರೆ. ಅವರ ಪ್ರಖರವಾದ ಕಾಂತಿ ಹೇಗಿತ್ತು ಅಂತಂದರೆ ಸೂರ್ಯನ ಹಾಗೆ ಬೆಳಗುತ್ತಾ ಇದ್ದರು, ಕಾಂತಿಯುಕ್ತರಾಗಿದ್ದರು ದಧೀಚಿ ಋಷಿಗಳು. ಆಗ ಹೋಗಿ ಎಲ್ಲರೂ ನಮಸ್ಕಾರವನ್ನು ಮಾಡ್ತಾರೆ. ಬ್ರಹ್ಮದೇವರು ಹೇಗೆ ಪ್ರಾರ್ಥನೆಯನ್ನು ಮಾಡಿದ್ರು ಕೇಳಿಕೊಳ್ಳಿ ಅಂತ ಹೇಳಿದ್ರಲ್ಲ, ಬ್ರಹ್ಮದೇವರ ಮಾರ್ಗದರ್ಶನದಂತೆ ದಧೀಚಿ ಋಷಿಗಳಿಗೆ ಹೋಗಿ ನಮಸ್ಕಾರವನ್ನು ಮಾಡಿದಾಗ ದಧೀಚಿ ಋಷಿಗಳು ಹೇಳ್ತಾರೆ, ತಸ್ಯ ಪಾದೋ ಸುರ ರಾಜನ್ ಅಭಿವಾದ್ಯ ಪ್ರಣಮ್ಯ ಚ ಅಯಾಚಂದ ವರಂ ಸರ್ವೇ ಯಥೋಕ್ತಂ ಪರಮೇಷ್ಠಿನ, ವರವನ್ನು ಬೇಡಿದರು. ವರವನ್ನು ಬೇಡಿದಾಗ ಅವ್ರು ಏನು ಹೇಳಬೇಕಂದ್ರೆ, ತಥೋ ದಧೀಚ ಪರಮ 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 ಪ್ರತೀತಃ ಸುರೋತ್ತಮಸ್ತದನಿದಂ ಅಭ್ಯುವಾಚ ಕರೋಮಿ ಯದ್ವೋಹಿತ ಮಧ್ಯ ದೇವಾ ಸ್ವಂಚಾಪಿ ದೇಹಂ ಸ್ವಯಮಿತ್ಸೃಜಾಮಿ, ದೇವತೆಗಳಿಗೆ ಹಿತವಾಗುವುದಕ್ಕಾಗಿ ನನ್ನ ದೇಹವನ್ನು ನಾನು ತ್ಯಾಗ ಮಾಡಿಕೊಡುವುದಕ್ಕೆ ಸಿದ್ಧನಿದ್ದೇನೆ, ಅವಶ್ಯವಾಗಿ ಕೇಳಿ ಅಂತ ಹೇಳಿದಾಗ, ಏನಿಲ್ಲ ಸ್ವಾಮಿ, ನಿಮ್ಮ ಹತ್ರ ವರ ಬೇಡುವುದೇನಿದೆ, ನೀವು ಕೊಡುವುದಕ್ಕೆ ಸಂತೃಪ್ತರಾಗಿದ್ದರೆ ನಿಮ್ಮ ಅಸ್ಥಿಗಳು ಬೇಕು, ಎಲುಬುಗಳು ಬೇಕು. ಸಯೇವ ಮುಕ್ತ ದ್ವಿಪದಾಂ ವರಿಷ್ಠ ಪ್ರಾಣಾನ್ವಶಿ ಸ್ವಾನ್ ಸಹಸೋತ್ಸರ್ಜ, ತನ್ನ ಇಷ್ಟು ಕೇಳಿದ ಕೂಡಲೇನೆ ತನ್ನ ಪ್ರಾಣವನ್ನು ತ್ಯಾಗವನ್ನು ಮಾಡಿಯೇ ಬಿಟ್ಟ ದಧೀಚಿ ಋಷಿಗಳು ಆ ದಧೀಚಿ ಋಷಿಗಳಿಂದ ಅಸ್ಥಿಗಳನ್ನು ತೆಗೆದುಕೊಳ್ತಾರೆ. ಆ ನಾರಾಯಣ ಬಂದಿದ್ದಲ್ಲ, ನಾರಾಯಣ ಅಸ್ಥಿಯೊಳಗೆ ಪ್ರವೇಶವನ್ನು ಮಾಡ್ತಾರೆ. ಷಟ್ಕೋಣ ಆಕಾರದ ಒಂದು ದಿವ್ಯವಾದ ಆಯುಧವನ್ನು ವಿಶ್ವಕರ್ಮ ನಿರ್ಮಾಣವನ್ನು ಮಾಡ್ತಾನೆ ಅಸ್ಥಿಗಳಿಂದ. ಆ ಅಸ್ಥಿಗಳೇ ಏನೆಂದು ಪ್ರಸಿದ್ಧವಾಯಿತು? ವಜ್ರಾಯುಧ ಎಂಬುದಾಗಿ ಪ್ರಸಿದ್ಧವಾಯಿತು. ವಜ್ರಾಯುಧವನ್ನು ತೆಗೆದು, ವಜ್ರಾಯುಧ ಬಂದ ಮೇಲೆ ಇಂದ್ರನಿಗೆ ಭಾರಿ ಬಲ ಬಂತು. ಹೋದ ಯುದ್ಧಕ್ಕಾಗಿ ವೃತ್ತಾಸುರನ ಜೊತೆಗೆ ಕಾಲಕೀಯರ ಜೊತೆಗೆ ಯುದ್ಧವಾಗ್ತಾ ಇದ್ದಾನೆ. ಘನಘೋರವಾದ ಯುದ್ಧವಾಗ್ತಾ ಇದೆ. ಆ ಯುದ್ಧದೊಳಗೆ ಒಂದರ್ಥದೊಳಗೆ ಇಂದ್ರನಲ್ಲಿ ವಜ್ರಾಯುಧವಿದ್ದರೂ ಇಂದ್ರನಿಗೆ ಹಿನ್ನಡೆ ಆಗುತ್ತೆ. ಅಂದರೆ ಅವನಿಗೆ ಓವರ್ ಕಾನ್ಫಿಡೆಂಟ್, ವಜ್ರಾಯುಧ ಇದೆಲ್ಲ ನಾನು ಫಿನಿಶ್ ಮಾಡ್ತೇನೆ ಅನ್ನೋ ಅಹಂಕಾರ ಬಂತು. ಆಗ ಸ್ವಲ್ಪ ಹಿನ್ನಡೆ ಆದಾಗ ಮತ್ತೆ ನಾರಾಯಣನಿಗೆ ಶರಣು ಹೋದಾಗ ದೇವರು ಆ ವಜ್ರಾಯುಧದಲ್ಲಿ ಇನ್ನೂ ವಿಶೇಷವಾದ ಶಕ್ತಿಯನ್ನು ಕೊಟ್ಟಾಗ ಆ ವಜ್ರಾಯುಧವನ್ನು ಪ್ರಯೋಗವನ್ನು ಮಾಡಿ ವೃತ್ರಾಸುರನನ್ನು ಸಂಹಾರವನ್ನು ಮಾಡಿ ಹಾಕಿದ. ಯಾವಾಗ ವೃತ್ರಾಸುರ ಸತ್ತು ಬಿದ್ದ ಆಗ ಎಲ್ಲ ದೈತ್ಯರು ಕಾಲಕೇಯರ ಮೇಲೆ ಯುದ್ಧಕ್ಕೆ ಆಕ್ರಮಣವನ್ನು ಮಾಡಿದಾಗ ಅನೇಕ ಕಾಲಕೇಯರು ಸತ್ತರು. ಆದರೆ ಇನ್ನು ಅನೇಕ ಕಾಲಕೇಯರು ಸಮುದ್ರದೊಳಗೆ ಹೋಗಿಬಿಟ್ರು. ದೇವತೆಗಳಿಗೆ ಕಾಣಿಸ್ತೇ ಇಲ್ಲ, ಸಿಗಲೇ ಇಲ್ಲ. ಅವರನ್ನು ಹೇಗೆ ಸಂಹಾರವನ್ನು ಮಾಡಬೇಕು ಅನ್ನೋ ಚಿಂತೆ ಮಾಡುವ ಹಾಗೆ. ಅಂತೂ ವೃತ್ರಾಸುರ ಸದ್ದ, ಇವರಿಗೆ ಗೆಲುವಾಯಿತು, ಹೋಗಿಬಿಟ್ರು. ಆ ಕಾಲಕೇಯರು ಸಮುದ್ರದೊಳಗೆ ಹೋದ ಕಾಲಕೇಯರು ಹೇಗಿದ್ರು ಅಂತಂದರೆ, ತೇ ರಾತ್ರೋ ಸಮಭಿಕ್ರುದ್ಧಾ ಭಕ್ಷಯಂತಿ ಸದಾ ಮುನೀನ್. ಈ ದಧೀಚಿ ಋಷಿಗಳು ತಮ್ಮ ಅಸ್ಥಿಯನ್ನು ಕೊಟ್ಟದ್ದಕ್ಕಾಗಿ ಇಂದ್ರ ನಮ್ಮ ರಾಜನನ್ನು ಸಂಹಾರವನ್ನು ಮಾಡಿದ. ಅಂದಮೇಲೆ ಇಂಥ ಮುನಿಗಳು ಎಷ್ಟು ಜನ ಇದ್ದಾರೆ ಈ ದೇವತೆಗಳಿಗೆ ಸಪೋರ್ಟ್ ಮಾಡೋರು, ಹಾಗಾಗಿ ಈ ಋಷಿ ಮುನಿಗಳನ್ನೇ ಭೂಮಿ ಮೇಲೆ ಇಡುವುದು ಬೇಡ ಅಂತ ಹೇಳಿ ವಿಚಾರವನ್ನು ಮಾಡಿದ ಕಾಲಕೇಯರು ರಾತ್ರಿ ಸಮುದ್ರದಿಂದ ಎದ್ದು ಬರಬೇಕು, ಯಾವುದೋ ಒಂದು ಆಶ್ರಮದ ಮೇಲೆ ದಾಳಿ ಮಾಡಬೇಕು, ಆಶ್ರಮದಲ್ಲಿ ಇರುವ ಎಲ್ಲ ಋಷಿಮುನಿಗಳನ್ನು ಹರಿದು ತಿಂದು ಹಾಕಿ ಅಲ್ಲಿಂದ ಓಡಿ ಹೋಗಿ ಬೆಳಗಾಗೋದ್ರೊಳಗೇನೆ ಸಮುದ್ರ ಸೇರಿಕೊಂಡು ಬಿಡಬೇಕು. ವಸಿಷ್ಠಸ್ಯಾಶ್ರಮೇ ವಿಪ್ರಾಹ, ವಸಿಷ್ಠರ ಆಶ್ರಮಕ್ಕೆ ಹೋಗಿ ಶತಮಷ್ಟೌ
180 80,000 ಋಷಿಗಳನ್ನು ತಿಂದು ಹಾಕ್ತಾರೆ. ಎಲ್ಲಿ? ವಸಿಷ್ಠರ ಆಶ್ರಮದಲ್ಲಿ. ಭರದ್ವಾಜರ ಆಶ್ರಮಕ್ಕೆ ಬಂದು 200 ಋಷಿಗಳನ್ನು ಅಲ್ಲಿ ತಿಂದು ಹಾಕ್ತಾರೆ. ನಿಶಾಯಾಂ ಪರಿಬಾದಂತೆ ಸಮುದ್ರಾಂಬು ಬಲಾಶ್ರಯ, ನೀರಿನ ಸಮುದ್ರದ ಆಶ್ರಯವಿದೆ. ರಾತ್ರೋರಾತ್ರಿ ಬರುವುದು, ತಿಂದು ಹಾಕುವುದು, ಬೆಳಿಗ್ಗೆ ಆಗುವುದರೊಳಗೇನೆ ಸಮುದ್ರದೊಳಗೆ ಹೋಗಿ ಸೇರಿಬಿಡೋದು. ಎಲ್ಲಿ ಏನಾಯ್ತು ಗೊತ್ತೇ ಆಗಲಿಲ್ಲ. ಕಾಲೋಪದೃಷ್ಟಾ ಕಾಲೇಯ ಘ್ನಂತೋ ದ್ವಿಜಗಣಾನ್ ಬಹೂನ್, ಹೀಗೆ ನಡೀತಾ ಇದೆ. ಆಗ್ತಾ ಇರುವಾಗ ಲಕ್ಷ ಜನ ಋಷಿಮುನಿಗಳು ಹೋಗಿ ಸಾಯ್ತಾ ಇದ್ದಾರೆ. ಏನಾಯ್ತು? ನಿಸ್ವಾಧ್ಯಾಯ ವಷಟ್ಕಾರಂ ನಷ್ಟಯಜ್ಞೋತ್ಸವ ಕ್ರಿಯಂ. ಸ್ವಾಧ್ಯಾಯವಿಲ್ಲ, ವಷಟ್ಕಾರವಿಲ್ಲ, ಯಜ್ಞಯಾಗಗಳು ನಷ್ಟವಾಗಿ ಹೋಗಿವೆ. ಹಾಗಾಗಿ ಯಜ್ಞೋತ್ಸವ ಅಂತನ್ನುವುದೇ ಕಡಿಮೆಯಾಗಿದೆ. ಜಗದಾಸೀನ್ ನಿರುತ್ಸಾಹಂ, ಎಷ್ಟು ಯಾಗ ಮಾಡಿದ್ರೇನು, ಅವ್ರು ಯಾವಾಗ ಬಂದು ತಿಂದು ಹಾಕಿ ಹೋಗ್ತಾರೋ ಗೊತ್ತಿಲ್ಲ ಅಂತ ಹೇಳಿ ನಿರುತ್ಸಾಹವಾಗಿದೆ. ಕಾಲಕೇಯ ಭಯಪೀಡಗಿ. ಕೇಚಿತ್ ಗುಹಾಹ ಪ್ರವೇಶು, ಕೆಲವರು ಗುಹಾದೊಳಗೆ ಪ್ರವೇಶವನ್ನು ಮಾಡಿದ್ದಾರೆ. ನಿರ್ಭರಾಶ್ಚಾಪರೇಷಿತಾ ಅಪರೇ ಮರಣೋದ್ವಿಗ್ನ, ಆಯ್ತು ನಾವು ಸಾಯ್ತೇವೆ ಅಂಥೇಳಿ ಸಾಯಲಿಕ್ಕೆ ಸಿದ್ಧರಾಗಿದ್ದಾರೆ. ಸಮತ್ಸೃಜನ್ ಪ್ರಾಣವನ್ನೇ ಬಿಟ್ಬಿಟ್ರೆ ಅವ್ರ ಕೈಯಾಗಿ ಏನು ಸಾಯೋದಿದೆ, ನಮ್ಮಟ್ಟು ನಾವೇ ಸತ್ ಬಿಟ್ರಾಯ್ತು ಅಂತೇಳಿ ಪ್ರಾಣವನ್ನು ತ್ಯಾಗ ಮಾಡಿದವರು ಇನ್ನು ಅನೇಕ ಋಷಿಗಳು. ಕೇಚಿದತ್ರ ಮಹೇಶ್ವಾಸ ಶೂರ ಪರಮಹರ್ಷಿತ, ಇನ್ನು ಕೆಲವೇ ಋಷಿಗಳು ಮಾತ್ರ ಬದುಕಿದ್ದಾರೆ. ಮಾರ್ಗಮಾಣ ಪರಮ್ಯತ್ನಂ ದಾನವಾನಂ ಪ್ರಚಕ್ರಿದೆ. ಈ ಶತ್ರುಗಳನ್ನು ಹೇಗೆ ಸಂಹಾರವನ್ನು ಮಾಡಬೇಕು ಎನ್ನುವುದಕ್ಕಾಗಿ ಘೋರವಾದ ಪ್ರಯತ್ನವನ್ನು ಮಾಡ್ತಾ ಕೆಲವು ಋಷಿಗಳು ಇದ್ದಾರೆ. ಆ ಎಲ್ಲ ಋಷಿಗಳು ಏನಾಗಿದ್ದಾರೆ ಅಂತಂದ್ರೆ, ಸಮೇತ್ಯ ಸಮಹೇಂದ್ರಶ್ಚ ಭಯಾನ್ ಮಂತ್ರಂ ಪ್ರಚಕ್ರಿರೆ ಶರಣಂ ದೇವಂ ನರನಾರಾಯಣ ಮನಮೇವಂ. ಬದ್ರಿಕಾಶ್ರಮದಲ್ಲಿರುವ ನರನಾರಾಯಣರ ಹತ್ರ ಬಂದು ಶರಣು ಬರ್ತಾ ಇದ್ದಾರೆ. ಸ್ವಾಮಿ, ನೀನು ಬಂದು ಅನುಗ್ರಹವನ್ನು ಮಾಡಿದರೆ ಏನಂತಾರೆ, ನಮ್ಮ ಎಲ್ಲ ಪೀಡೆ ಪರಿಹಾರವಾಗುತ್ತೆ, ಮತ್ತೆ ಯಜ್ಞ ಯಾಗ ಸ್ವಾಧ್ಯಾಯ ವಷಟ್ಕಾರಗಳೆಲ್ಲ ಆಗತ್ತೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ತ್ವಮ್ನ ಸ್ರಷ್ಟಾ ಚ ಭರ್ತಾ ಚ ಹರ್ತಾ ಚ ಜಗತಃ ಪ್ರಭೋ ತ್ವಯಾ ಸೃಷ್ಟಮಿದಂ ವಿಶ್ವಂ ಯಚ್ಚೇಂಗಂ ಯಚ್ಚನೆಂಗತಿ. ತ್ವಮ್ನಃ, ನೀನೇ ನಮ್ಮ ಸೃಷ್ಟಿಯನ್ನು ಮಾಡುವವ, ನೀನೇ ನಮ್ಮನ್ನು ರಕ್ಷಣೆಯನ್ನು ಮಾಡುವ, ಕೊನೆಗೆ ಸಂಹಾರವನ್ನು ಮಾಡುವವನು ನೀನೇ. ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಿನ್ನ ಅಧೀನವಾಗಿದೆ. ತ್ವಯಾ ಸೃಷ್ಟಮಿದಂ ವಿಶ್ವಂ, ಇಡೀ ವಿಶ್ವ ನಿನ್ನಿಂದ ಸೃಷ್ಟವಾಗಿದೆ. ತ್ವಯ್ಯೇವ ಪುಂಡರೀಕಾಕ್ಷ, ನಿನ್ನಲ್ಲೇನೇ ಈ ಸಮಗ್ರವಾದ ವಿಶ್ವ ವಿಲಯವನ್ನು ಹೊಂದುತ್ತೆ. ನಿನ್ನಿಂದ ಭೂಮಿ, ನಷ್ಟವಾದ ಭೂಮಿ ವರಾಹ ರೂಪದಿಂದ ಬಂದು ಆ ಭೂಮಿಯನ್ನು ಉದ್ಧಾರವನ್ನು ಮಾಡಿಕೊಟ್ಟವ ನೀನು. ಆದಿದೈತ್ಯರಾದ ಹಿರಣ್ಯಕಶಿಪುವನ್ನು ಸಂಹಾರವನ್ನು ಮಾಡಿದವನು ನೀನು. ನಾರಸಿಂಹ ವಪುಕೃತ್ವ ಸೂದಿತ ಪುರುಷೋತ್ತಮ, ನರಸಿಂಹಾವತಾರವನ್ನು ತಾಳಿ ಹಿರಣ್ಯಾಕ್ಷನನ್ನು ಸಂಹಾರವನ್ನು ಮಾಡಿದೆ. ಅವಧ್ಯ ಸರ್ವಭೂತಾನಾಂ ಬಲಿಶ್ಚಾಪಿ ಮಹಾಸುರ, ಯಾರಿಂದಲೂ ಅವಧ್ಯನಾಗಿರ್ತಕ್ಕಂಥ ಬಲಿಚಕ್ರವರ್ತಿಯನ್ನು ಕೂಡ ನೀನು ವಾಮನ ರೂಪದಿಂದ ಬಂದು ನಿಗ್ರಹವನ್ನು ಮಾಡಿ ಹಾಕಿದಿ. ಅಸುರಶ್ಚ ಮಹೇಶ್ವಾಸ ಜಂಭ ಎನ್ನುವಂಥ ಅಸುರನನ್ನು ನೀನು ಸಂಹಾರವನ್ನು ಮಾಡಿ ಹಾಕಿದಿ. ಏವಂ ಆದೀನಿ ಕರ್ಮಾಣಿ ಯೇಷಾಂ ಸಂಖ್ಯಾನ ವಿದ್ಯತೆ, ನೀನು ಎಷ್ಟು ರಾಕ್ಷಸರನ್ನು ಎಷ್ಟು ದೈತ್ಯರನ್ನು ಸಂಹಾರವನ್ನು ಮಾಡಿ ಧರ್ಮವನ್ನು ಉಳಿಸಿದೆಯಾ, ಧರ್ಮವನ್ನು ರಕ್ಷಣೆಯನ್ನು ಮಾಡಿದ್ಯಾ ಅಂತ ಎಷ್ಟಿ ಹೇಳೋಣ ಸ್ವಾಮಿ. ಅಸಂಖ್ಯೇಯರಾದ ರಾಕ್ಷಸರು, ಅಸಂಖ್ಯೇಯವಾದ ರಕ್ಷಣೆ, ಅಸಂಖ್ಯೇಯವಾದ ರಾಕ್ಷಸರನ್ನು ಸಂಹಾರವನ್ನು ಮಾಡಿದೆಯಾ, ಅಷ್ಟೇ ನೀನು ಧರ್ಮವನ್ನು ರಕ್ಷಣೆಯನ್ನು ಮಾಡಿದ್ಯಾ. ಅಸ್ಮಾಕಂ ಭಯಭೀತಾನಂ ತ್ವಂಗತಿರ್ ಮಧುಸೂದನ, ಇವತ್ತು ನಾವು ಕೂಡ ಭಯಭೀತರಾಗಿದ್ದೇವೆ, ನೀನೇ ಬಂದು ನಮ್ಮನ್ನು ರಕ್ಷಣೆಯನ್ನು ಮಾಡಬೇಕು. ತಸ್ಮಾತ್ ತ್ವಂ ದೇವದೇವೇಶ ಲೋಕಾರ್ಥಂ ಜ್ಞಾಪಯಾಮಹೇ, ರಕ್ಷ ಲೋಕಾಂಶ ದೇವಾಂಶ ಶಕ್ರಂಚ ಮಹತೋ ಭಯಾತ್. ಇಂದ್ರನನ್ನೂ ರಕ್ಷಣೆಯನ್ನು ಮಾಡು, ದೇವತೆಗಳನ್ನು ರಕ್ಷಣೆಯನ್ನು ಮಾಡು, ಲೋಕಗಳನ್ನು ರಕ್ಷಣೆಯನ್ನು ಮಾಡು, ನಮ್ಮನ್ನು ರಕ್ಷಣೆಯನ್ನು ಮಾಡು, ನಮ್ಮ ಧರ್ಮವನ್ನೂ ರಕ್ಷಣೆಯನ್ನು ಮಾಡು. ಆದ್ದರಿಂದಾಗಿ ನಾವು ನಿಮಗೆ ಶರಣು ಬಂದಿದ್ದೇವೆ ಅಂತ ಎಲ್ಲರೂ ಪ್ರಾರ್ಥನೆಯನ್ನು ಮಾಡಿದಾಗ, ದೇವಾಹ ಊಚು ತವ ಪ್ರಸಾದಾದ್ವರ್ಧಂತೆ, ಇಷ್ಟು ಋಷಿಗಳು ಪ್ರಾರ್ಥನೆಯನ್ನು ಮಾಡಿದರು. ಇಷ್ಟಾದ ಮೇಲೆ ದೇವತೆಗಳು ಪ್ರಾರ್ಥನೆಯನ್ನು ಮಾಡ್ತಾರೆ. ತವತ್ ಪ್ರಸಾದಾದ್ವರ್ಧಂತೆ ಪ್ರಜಾ ಸರ್ವಾಶ್ಚತುರ್ವಿಧಾಹ. ಸ್ವಾಮಿ, 4 ವಿಧದ ದೇವತೆಗಳು ನಿನ್ನ ಅನುಗ್ರಹದಿಂದಲೇ ಅವರು ಬೆಳೀತಾರೆ. ಇವತ್ತು ದೈತ್ಯರು ಪ್ರಬಲರಾಗುವುದು ನಿನ್ನ ಬಲದಿಂದ, ನಾವು ಪ್ರಬಲರಾಗಿ ಬೆಳೆಯೋದು ನಿನ್ನ ಬಲದಿಂದಲೇ. ಅಂದಮೇಲೆ ನಿನ್ನ ಬಲ ನಮಗೆ ಕೊಟ್ಟು ನಮ್ಮನ್ನು ಪ್ರಬಲರನ್ನಾಗಿ ಮಾಡಿ ದೈತ್ಯರನ್ನು ಸಂಹಾರವನ್ನು ಮಾಡಿ ಧರ್ಮವನ್ನು ಉಳಿಸಲ್ಲ ಅಂತ ಹೇಳಿ ದೇವತೆಗಳು ಬಹಳ ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ, ವಿಷ್ಣುರ್ವಾಚ ವಿದಿತಮ್ಮೆ ಸುರಾ ಸರ್ವಂ ಪ್ರಜಾನಾಂ ಕ್ಷಯ ಕಾರಣಂ. ಈ ಪ್ರಜೆಗಳ ಕ್ಷಯ ನಾಶಕ್ಕೆ ಕಾರಣ ಏನೆನ್ನೋದು ನನಗೆ ಗೊತ್ತು ಮಾರಾಯ, ನಾನು ಸರ್ವಜ್ಞ ಇದ್ದೇನೆ.
ಮತ್ತು ಯಾಕೆ ನೀನು ಬಂದು ಪರಿಹಾರ ಮಾಡಲಿಲ್ಲ, ತಿಳಿದು ಯಾಕೆ ಗಪ್ ಕೂತಿ ಅಂತಂದರೆ, ನಾನು ತಿಳಿದ ಮಾತ್ರಕ್ಕೆ ನಾನು ಪರಿಹಾರ ಮಾಡಬೇಕಂತೇನಿಲ್ಲ. ನೀವು ನನಗೆ ಶರಣು ಬಂದರೆ ನಾನು ಪರಿಹಾರ ಮಾಡ್ತೇನೆ, ಇಲ್ಲದೆ ಇದ್ರೆ ನಾನು ಯಾಕೆ ಪರಿಹಾರವನ್ನು ಮಾಡಲಿ? ಹಾಗಾದರೆ ಇವತ್ತು ಶರಣು ಬಂದಿದ್ದೇವಲ್ಲ, ಪರಿಹಾರವನ್ನು ಮಾಡು ಅಂತಂದರೆ ಅವಶ್ಯವಾಗಿ ಪರಿಹಾರವನ್ನು ಮಾಡ್ತೇನೆ. ಕಾಲಕೇಯ ಇತಿ ವಿಖ್ಯಾತ ಗುಣ ಗಣ ಪರಮದಾರುಣ. ಅವರು ಯಾರೂ ಅಲ್ಲ, ಕಾಲಕೇಯರು ಸಮುದ್ರದಲ್ಲಿ ಇದ್ದಾರೆ. ಅವರು ಎದ್ದು ಬರ್ತಾರೆ, ಬಂದು ನಿಮ್ಮನ್ನು ಸಂಹಾರವನ್ನು ಮಾಡಿ ನಿಮ್ಮನ್ನು ಬೀಡಿಸಿ ಅವರಲ್ಲಿಗೆ ಹೋಗ್ತಾರೆ. ಹಾಗಾದರೆ ಅದನ್ನು ಹೇಗೆ ಪರಿಹಾರವನ್ನು ಮಾಡೋದು? ಏನಿಲ್ಲೇ ಇಲ್ಲ. ಭೂಮಿಯೊಳಗೆ ಒಬ್ಬ ಮಹಾಪರಾಕ್ರಮಿ, ತೇಜಸ್ವಿ, ಮಹಾಜ್ಞಾನಿ, ವಿಷ್ಣು ಭಕ್ತ, ಮಹಾ ತಪಸ್ವಿ ಒಬ್ಬನಿದ್ದ. ಹೌದಾ? ಅವ್ರು ಯಾರು? ವರುಣನ ಮಗವನು. ಹೆಸರೇನು? ಅಗಸ್ತ್ಯ ಎಂಬುದಾಗಿ ಅವರ ಹೆಸರು. ಅವರ ಹತ್ರ ಹೋಗಿ, ಸಹಿಶಕ್ತೋ ಮಹಾತೇಜ ಕ್ಷಣಾತ್ ಪಾತು ಮಹೋದಧಿಂ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಅವ್ರಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಸಮುದ್ರವನ್ನು ಪಾನವನ್ನು ಮಾಡು ಅಂತ ಹೇಳಿ ಸಂಪೂರ್ಣ ಸಮುದ್ರವನ್ನು ಅವ್ರು ಪಾನ ಮಾಡ್ತಾರೆ. ಆಗ ಕಾಲಕೇಯರು ಆ ಬರಿದಾದ ಬರಡು ಭೂಮಿಯಲ್ಲಿ ಸಿಗ್ತಾರೆ. ಅವ್ರನ್ನೆಲ್ಲರನ್ನು ಸಂಹಾರವನ್ನು ಮಾಡಿಬಿಡಿ, ಆಗ ನಿಮ್ಮ ಕಂಟಕ ಪರಿಹಾರವಾಗತ್ತೆ. ಇದು ನಾನು ಕೊಡುವ ಉಪಾಯ, ಹೋಗಿ ಅಂತ ಹೇಳಿ ದೇವರು ಉಪಾಯವನ್ನು ಕೊಟ್ಟು ಕಳಿಸಿದಾಗ ನೇರವಾಗಿ ದೇವತೆಗಳು ತೇಬಿಗಮ್ಯ ಮಹಾತ್ಮಾನಂ ಮೈತ್ರ ವರುಣಿಮಚ್ಯುತಂ ಆಶ್ರಮಸ್ಥಂ ತಪೋರಾಶಿಂ ಕರ್ಮಭಿ ಸ್ವೈಸ್ತು ತುಷ್ಟುವು. ಆಗ ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ಬಂದು ಮೈತ್ರಾವರುಣಿ ಎಂಬುದಾಗಿ ಪ್ರಸಿದ್ಧರಾಗಿರ್ತಕ್ಕಂಥ ಅಗಸ್ತ್ಯರನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ, ಸ್ತೋತ್ರವನ್ನು ಮಾಡ್ತಾರೆ. ನಹುಷೇಣಾಭಿತಪ್ತಾನಾಂ ತ್ವಂ ಲೋಕಾನಾಂ ಗತಿಪುರ. ಎಲ್ಲ ಬಹಳಷ್ಟು ಮಹಿಮೆಗಳನ್ನು ಹೇಳ್ತಾರೆ ಅಗಸ್ತ್ಯರ ಮಹಿಮೆಯನ್ನು. ಹಿಂದೆ ಇಂದ್ರ ವೃತ್ರಾಸುರನನ್ನು ಸಂಹಾರವನ್ನು ಮಾಡಿದ ಕಾರಣಕ್ಕಾಗಿ ಬ್ರಹ್ಮಹತ್ಯೆ ಬಂದಿದೆ ಅಂತ ಹೇಳಿ ಇಂದ್ರ ಪದವಿಯನ್ನು ಬಿಟ್ಟು ತಪಸ್ಸಿಗೆ ಹೋದಾಗ ಇಂದ್ರ ಪದವಿಯನ್ನು ಯಾರನ್ನು ಕೂಡಿಸಬೇಕು ಅಂತ ವಿಚಾರವನ್ನು ಮಾಡಿದ ನಹುಷನನ್ನು ತಂದು ಕೂಡಿಸ್ತಾರೆ. ಆಗ ನಹುಷ ಎಷ್ಟೋ ದಿನ ರಾಜ್ಯವ ಆಳ್ತಾನೆ, ಆದರೆ ಆ ಪದವಿಯಲ್ಲಿ ಕೂತದ್ದಕ್ಕಾಗಿ ಉನ್ಮಾದ ಬಂದು ಶಚಿಯನ್ನು ಅಪೇಕ್ಷೆ ಪಡ್ತಾನೆ. ನಾನು ಇಂದ್ರ, ನೀನು ಇಂದ್ರಾಣಿ, ಆಮೇಲೆ ನೀನು ನನ್ನ ಸಹವಾಸವನ್ನು ಮಾಡಬೇಕಲ್ಲ ಅಂತ ಅಪೇಕ್ಷೆಯನ್ನು ಪಟ್ಟಾಗ ಆ ಶಚಿ ಹೇಳ್ತಾಳೆ, ನೀ ಸಪ್ತಋಷಿಗಳ ಮೇಣೆಯೊಳಗೆ ಕುಳಿತುಕೊಂಡು ನರವಾಹನದಲ್ಲಿ ಕುಳಿತುಕೊಂಡು ಬಾ, ನಾನು ಸ್ವೀಕಾರವನ್ನು ಮಾಡ್ತೇನೆ ಅಂತ. ಆಗ ಇದೇ ಅಗಸ್ತ್ಯರೇ, ಕುಂಭಯೋನಿಗಳೇ, ಮೈತ್ರ ವರುಣೀಯರೇ ಏನು ಮಾಡ್ತಾರೆ ಅಂತಂದರೆ, ಏನೋ ಅವನಿಗೆ ಪ್ರಶ್ನೆ ಕೇಳಿ ಅವನಿಗೆ ಸಿಟ್ಟು ತರಿಸಿ ಅವನಿಂದ ಅವಮಾನ ಮಾಡಿಸಿಕೊಳ್ಳುವ ಮುಖಾಂತರ ಅವನಿಗೆ ಅಜಗರನಾಗುವಂತೆ ಶಾಪವನ್ನು ಕೊಡ್ತಾರೆ. ಇವತ್ತಿಗೂ ಅವನು ಅಜಗರನಾಗಿ ಬಿದ್ದಿದ್ದಾನೆ. ಅಂತಹ ಅದ್ಭುತವಾದ ಮಹಿಮೆ ಉಳ್ಳ ಅಗಸ್ತ್ಯರೇ, ನಿಮ್ಮ ಕರುಣೆ ನಮ್ಮ ಮೇಲೆ ಇರಬೇಕು. ಅಷ್ಟೇ ಅಲ್ಲ, ಹಿಂದೆ ನಿಮ್ಮ ಮಾತಿನಿಂದಲೇನೆ ವಿಂಧ್ಯಾಚಲ ಬೆಳೆಯೋದು ನಿಂತಿದೆ. ಅಂಥ ಅದ್ಭುತವಾದ ಮಹಾತ್ಮೆ ಉಳ್ಳವರು ನೀವು. ಆದ್ದರಿಂದಾಗಿ ಅಸ್ಮಾಕಂ ಭಯಭೀತರಾದ ನಮಗೆ ಭಯವನ್ನು ಪರಿಹಾರವನ್ನು ಮಾಡೋರು ನೀವು, ಅನುಗ್ರಹವನ್ನು ಮಾಡಿ ಅಂತ ದೇವತೆಗಳೆಲ್ಲ ಅಗಸ್ತ್ಯರಿಗೆ ಪ್ರಾರ್ಥನೆಯನ್ನು ಮಾಡಿದರು. ಧರ್ಮರಾಜ ಬಹಳ ಸೂಕ್ಷ್ಮ. ಅವನು ಕೇಳಿದ, ವಿಂಧ್ಯಾಚಲ ಬೆಳಿತಿತ್ತು ಯಾಕೆ, ಅದನ್ನು ನಿಲ್ಲಿಸಿದ್ರು ಯಾಕೆ ಅಗಸ್ತ್ಯರು ಅಂತ ಪ್ರಶ್ನೆ ಕೇಳಿದ. ಆಗ ಅದರ ಒಂದು ಅದ್ಭುತವಾದ ಕಥೆಯನ್ನು ಹೇಳ್ತಾರೆ. ಏನು ಕಥೆ ಅಂತಂದರೆ, ಭಾರೀ ಸುಂದರವಾದ ಕಥೆ. ಈ ವಿಂಧ್ಯಾಚಲ ಈ ನಮ್ಮಲ್ಲೆಲ್ಲ ಹೇಗಿದೆ ಅಂತಂದರೆ, ಎಲ್ಲ ಬೆಟ್ಟಗಳಿಗೂ ಅಭಿಮಾನಿ ದೇವತೆ ಇದ್ದಾರೆ. ಹಾಗಾಗಿ ಆ ವಿಂಧ್ಯಾಚಲಕ್ಕೆ ಅಭಿಮಾನಿಯಾದ ದೇವತೆ ತಾನು ಸೂರ್ಯನಿಗೆ ಕೇಳ್ತಾನೆ, ಅಯ್ ಸೂರ್ಯ, ನೀನು ನಿತ್ಯ ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಹಾಕ್ತೀಯಲ್ಲ, ಹಾಗೇನೆ ನನಗೂ ನೀನು ಪ್ರದಕ್ಷಿಣೆ ಹಾಕಬೇಕು. ಉದಯಾಸ್ತಮಾನೇ ಭಾನು ಪ್ರದಕ್ಷಿಣಮವರ್ತದ ತಂತು ದೃಷ್ಟ ಯಥಾ ವಿಂಧ್ಯ ಶೈಲ ಸೂರ್ಯ ಮತಾಬ್ರವೀತ್ ಯಥಾ ಹಿ ಮೇರುರ್ಭವತ ನಿತ್ಯಶ ಪರಿಗಮ್ಯತೆ ಪ್ರದಕ್ಷಿಣಶ್ಚ ಕ್ರಿಯತೆ ಮಾಮೇವ ಕುರು ಭಾಸ್ಕರ. ಮೇರುವಿಗೆ ಹೇಗೆ ಪ್ರದಕ್ಷಿಣೆಯನ್ನು ಹಾಕ್ತೀಯೋ ಅದೇ ರೀತಿಯ ನನಗೂ ಕೂಡ ನೀನು ಪ್ರದಕ್ಷಿಣೆಯನ್ನು ಹಾಕಬೇಕು ಅಂತ ಕೇಳಿದ. ಸೂರ್ಯ ಹೇಳ್ತಾನೆ, ನಾಹಮೈತ್ಮಾಚ್ಛಯ ಶೈಲ ಕರೋಮೇನಂ ಪ್ರದಕ್ಷಿಣಂ. ನನ್ನ ಇಚ್ಛೆಯಿಂದ ನಾನು ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಹಾಕಿದ್ರೆ ನಾನು ನಿನಗೂ ಪ್ರದಕ್ಷಿಣೆ ಹಾಕ್ತಿದ್ದೇವೆ ಮಾರಾಯ. ಇದು ದೇವರು ಹಾಕಿಕೊಟ್ಟ ರೂಟ್. ಇದು ನೀನು ಹೀಗೆ ಪ್ರದಕ್ಷಿಣೆಯನ್ನು ಹಾಕಬೇಕಂತ ಹೇಳಿದ್ದಾನೆ, ನಾನು ಹಾಗೆ ಹಾಕ್ತೇನೆ. ನನ್ನ ಕೈಯೊಳಗೆ ಏನು ಇಲ್ಲೇ ಇಲ್ಲ. ಏಷ ಮಾರ್ಗ ಪ್ರತಿಷ್ಠೋಮೆ ಏನೇದಂ ನಿರ್ಮಿತಂ ಜಗತ್ತ. ಜಗತ್ತನ್ನು ನಿರ್ಮಾಣವನ್ನು ಮಾಡಿದ ದೇವರ ಹಾಕಿಕೊಟ್ಟ ಹಾದಿ ಇದೆ, ನಾನು ಆ ಹಾದಿಯಲ್ಲಿ ಹೋಗ್ತೇನೆ. ನಾನೆಲ್ಲಿ ಅದೆಲ್ಲ ಆಗೋದಿಲ್ಲ. ದೇವರು ಹೇಗೆ ಹೇಳ್ತೇನೆ ಹಾಗೆ ನಾನು ಮಾಡ್ತೇನೆ. ಹೌದಾ, ಹಾಗಿದ್ರೆ ನಿನ್ನ ಪ್ರದಕ್ಷಿಣೆ ಹಾಕುವುದಕ್ಕೇನೆ ನಾನು ಅಡ್ಡು ಬಂದು ಬಿಡ್ತೇನೆ ಅಂತ ಹೇಳಿ ಸೂರ್ಯನ ಮೇಲೆ ಸಿಟ್ಟಾದ ವಿಂಧ್ಯಾಚಲ ಎತ್ತರದೊಳಗೆ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದೆ. ಹೇಗೆ ಅಂತಂದರೆ, ಸೂರ್ಯ ಮೇರು ಪರ್ವತಕ್ಕೆ ಪ್ರದಕ್ಷಿಣೆಯನ್ನೇ ಹಾಕ್ಲಿಕ್ಕೆ ಬರದೇ ಇರುವ ಹಾಗೆ ಬೆಳಿಲಿಕ್ಕೆ ಪ್ರಾರಂಭವನ್ನು ಮಾಡಿದ. ಇದನ್ನು ನೋಡಿ ಗಾಬರಿಯಾದ ದೇವತೆಗಳು
ಹೋಗಿ ಅಗಸ್ತ್ಯರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಹೇ ಅಗಸ್ತ್ಯರೇ ರಕ್ಷಣೆಯನ್ನು ಮಾಡಿ ಅಂತ ಹೇಳಿದಾಗ ಇಷ್ಟು ಸೂರ್ಯ ಹೋಗ್ತಾ ಇರ್ತಾನೆ, ಇಲ್ಲಿವರೆಗೆ ಬೆಳೆದಿರ್ತಾನೆ. ಆಗ ಅಗಸ್ತ್ಯರು ಬಂದು ವಿಂಧ್ಯಾಚಲಕ್ಕೆ ಹೇಳ್ತಾರೆ, ವಿಂಧ್ಯ ನೋಡು, ನಾನು ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದ್ದೇನೆ. ಹೌದಾ ಸ್ವಾಮಿ, ಅವಶ್ಯವಾಗಿ ಹೋಗಿ ಬನ್ನಿ. ಹಾಗಾದರೆ ನಾನು ಹೋಗಿ ತಿರುಗಿ ಬರೋದ್ರೊಳಗೆ ನೀನು ಇನ್ನೂ ಎತ್ತರಕ್ಕೆ ಬೆಳಿತೀಯ, ಬರುವುದಕ್ಕೆ ದಾರಿ ಇರೋದಿಲ್ಲಲ್ವಾ? ಹೌದು, ಇರೋದಿಲ್ಲ. ಹಾಗಾದರೆ ನಾನು ತಿರುಗಿ ಬರುವವರೆಗೂ ನೀನು ಬೆಳೆಯಲಿಕ್ಕಿಲ್ಲ, ಹುಷಾರ್, ಬೆಳೆದ ಶಾಪ ಕೊಟ್ಟೇನು ಅಂತ ಹೇಳಿ ಅಗಸ್ತ್ಯರು ಹೆದರಿಸಿದ್ದಕ್ಕಾಗಿ ಆ ವಿಂಧ್ಯಾಚಲ ಬೆಳೆಯದೆ ನಿಂತಿದ್ದಾನೆ. ಅಗಸ್ತ್ಯರು ಇವತ್ತಿಗೂ ತಿರುಗಿ ಉತ್ತರಕ್ಕೆ ಹೋಗದೇನೆ ದಕ್ಷಿಣದಲ್ಲೇ ಇಳಿದುಕೊಂಡಿದ್ದಾರೆ. ಆ ಅಗಸ್ತ್ಯರು ಈಚೆ ಬಂದ ಮೇಲೆ ಇವನು ಬೆಳಿಬೇಕಂತಾನೆ ಅವ್ರು ಬರ್ತಾನೆ ಇಲ್ಲ, ಇವನು ಬೆಳಿತಾನೆ ಇಲ್ಲ. ಯಾಕೆ? ಅಗಸ್ತ್ಯರ ಹೆದರಿಕೆ ಇದೆ. ಇಂಥ ಮಹಾತ್ಮೆ ಉಳ್ಳವರು ಅಗಸ್ತ್ಯರು. ಓಹೋ ಅಂತ ಹೇಳಿ ಧರ್ಮರಾಜನಿಗೆ ಬಹಳ ಸಂತೋಷವಾಯಿತು. ಹಾಗಾದರೆ ಮುಂದೇನಾಯಿತು ಅಂತ ಹೇಳಿದಾಗ ಆ ಎಲ್ಲ ದೇವತೆಗಳು ಬಂದು ಅಗಸ್ತ್ಯರಿಗೆ ಪ್ರಾರ್ಥನೆಯನ್ನು ಮಾಡಿದಾಗ ಅಗಸ್ತ್ಯರು ಸಮುದ್ರದ ದಡಿಗೆ ಬರ್ತಾರೆ. ಅದ್ಭುತವಾದ ಸಾಮರ್ಥ್ಯ ಅಗಸ್ತ್ಯರದು. ಏಷ ಲೋಕಹಿತಾರ್ಥಂ ವೈ ಪಿಬಾಮಿ ವರುಣಾಲಯಂ. ಹೇ ವರುಣ, ನಿನ್ನ ಆಲಯ, ನಿನಗೆ ಆಶ್ರಯ ಈ ಮನೆ, ಇದನ್ನು ನಾನು ಜಗತ್ತಿನ ಹಿತಕ್ಕಾಗಿ, ಜಗತ್ತಿನ ಮಂಗಳಕ್ಕಾಗಿ ನಾನು ಇದನ್ನು ಪಾನವನ್ನು ಮಾಡ್ತೇನೆ ಅಂತ ಹೇಳಿ, ಹೇಗೆ ನಾವು ನೀರು ಕುಡಿಯಬೇಕಲ್ಲ ಹಾಗೆ ಸಮುದ್ರಕ್ಕೆ ಹೀಗೆ ಕೈ ಹಾಕಿ ನೀರು ಕುಡಿದರೆ ಸಂಪೂರ್ಣ ಸಮುದ್ರ ಖಾಲಿ. ಏಕಾಪೋಷಣದೊಳಗೇನೆ ಸಮುದ್ರವನ್ನು ಕುಡಿದು ಹಾಕಿ ಬಿಡ್ತಾರೆ. ಏನು ದಿವ್ಯವಾದ ಸಾಮರ್ಥ್ಯ ಅಗಸ್ತ್ಯರು. ಸಮುದ್ರ ಅಂತಂದ್ರೆ ನನ್ನ ಮನೆ ತಂಬಿಗೆ ನೀರ, ಈ ತಂಬಿಗೆ ನೀರನ್ನ ಅಲ್ಲಲ್ಲ, ಸಮುದ್ರ ಅಂತಂದ್ರೆ ಅಂತ್ಯಪಾರವಿಲ್ಲದ ಅಗಾಧವಾದ ಸಮುದ್ರದ ಜಲರಾಶಿ. ಸ್ನಾನ ಮಾಡುವಾಗ 1-3 ಸೌಟ ಆಚಮನ ಮಾಡಲಿಕ್ಕೆ ಆಗುವುದಿಲ್ಲ ಸಮುದ್ರದ ನೀರು, ಅಷ್ಟು ಉಪ್ಪಾದ ನೀರು. ಅದರಲ್ಲಿ ಮೀನುಗಳಿವೆ, ಮೊಸಳೆಗಳಿವೆ, ಭಾರಿ 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 ಜಲಚರಗಳಿವೆ. ಎಲ್ಲದರಿಂದಲೂ ಸಹಿತವಾಗಿ ಏಕಕಾಲಕ್ಕೆ ನೀರು ಕುಡಿದು ಬಿಡ್ತಾರೆ. ಪೀಯಮಾನಂ ಸಮುದ್ರಂ ತಂ ದೃಷ್ಟ್ವಾ ಸೇಂದ್ರಾಸ್ತದಾಮರಾಹ ವಿಸ್ಮಯಂ ಪರಮಂ ಜಗ್ಮೋ ಸ್ತುತಿಭಿಶ್ಚಾಪ್ಯ ಪೂಜಯನ್. ಅದನ್ನು ನೋಡಿ ದೇವತೆಗಳಿಗೆ ಆಶ್ಚರ್ಯವಾಗಿದೆ. ಪುಷ್ಪವೃಷ್ಟಿಯನ್ನು ಮಾಡ್ತಾ ಅದ್ಭುತವಾದ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಸಪೂಜ್ಯಮಾನ ತ್ರಿದಶೈರ್ಮಹಾತ್ಮ ಗಂಧರ್ವ ತೂರ್ಯೇಷು ನದತ್ಸು ಸರ್ವಶಃ ದಿವ್ಯೈಶ್ಚ ಪುಷ್ಪೈರವಕೀರ್ಯಮಾಣೋ ಮಹಾರ್ಣವಂ ನಿಸ್ಸಲಿಲಂ ಚಕಾರ. ಆ ವಿರಾಟಾದ ಲವಣಾರ್ಣವನ್ನು ಒಂದನಿ ನೀರಿಲ್ಲದೆ ಇರುವ ಹಾಗೆ ಖಾಲಿ ಮಾಡಿಬಿಟ್ಟ ಪುಣ್ಯಾತ್ಮ. ದೃಷ್ಟ್ವಾ ಕೃತಂ ನಿಸ್ಸಲಿಲಂ ಮಹಾರ್ಣವಂ ಸುರಾಃ ಸಮಸ್ತಾ ಪರಮ ಪ್ರಹೃಷ್ಟಾಃ ಪ್ರಗೃಹ್ಯ ದಿವ್ಯಾನಿ ವರಾಯುಧಾನಿ ತಾಂದಾನವಾನ್ ಜಘ್ನುರದೀನ ಸತ್ವಾಹ. ಇಂದ್ರಾದಿ ದೇವತೆಗಳು ಬರ್ತಾರೆ. ಎಲ್ಲಿ ನೋಡಿದಲ್ಲಿ ಕಾಲಕ್ಕೆ ಏರಿಸಿ ಅವ್ರನ್ನ ಕೊಚ್ಚಿ ಕೊಚ್ಚಿ ಸಂಹಾರವನ್ನು ಮಾಡ್ತಾರೆ. ಅಷ್ಟ್ರಾಗೆ ಕೆಲವು ಕಾಲಕೇಯರು ಭೂಮಿಯನ್ನು ತೋಡಿಕೊಂಡು ಪಾತಾಳಕ್ಕೆ ಹೋಗಿಬಿಡ್ತಾರೆ. ಮೇಲೆ ಯಾರೆಲ್ಲ ಕಾಲಕೇಯರಿದ್ರು ಅವ್ರನ್ನೆಲ್ಲರನ್ನು ಸಂಹಾರವನ್ನು ಮಾಡ್ತಾರೆ. ಹೇಳ್ತಾರೆ, ತೇ ಪೂರ್ವಂ ತಪಸಾ ದಗ್ಧ ಮುನಿಬಿರ್ ಭಾವಿತಾತ್ಮಭಿ. ಅದು ಹೇಗಾಗಿತ್ತು ಅಂತಂದರೆ, ಆ ತಪಸ್ವಿಗಳಾದ ಮುನಿಗಳಿಗೆ ಈ ಕಾಲಕೇಯರು ಪೀಡೆ ಕೊಡ್ತಾ ಇರುವಾಗ ಆ ಎಲ್ಲ ಮುನಿ ತಪಸ್ವಿಗಳು ಶಾಪ ಕೊಟ್ಟಿದ್ರು. ಆ ಶಾಪದಿಂದಲೇನೆ ಅವರೆಲ್ಲರೂ ಸತ್ತೋಗಿದ್ರು. ಅಂದರೆ ಜೀವ ಇದೆ ಅಂದರೆ ಜೀವ ಇದೆ ಅನ್ನುವ ಮಟ್ಟಕ್ಕೆ ಬಂದಿದ್ರು. ದೇವತೆಗಳೆಲ್ಲ ಅವ್ರ ಮೇಲೆ ಪ್ರಹಾರವನ್ನು ಮಾಡಿ ಎಲ್ಲರನ್ನು ಸಂಹಾರವನ್ನು ಮಾಡಿ ಹಾಕಿದ್ರು. ಹತಶೇಷಾಸ್ತತಕ್ಕೆ ಚಿತ್ ಕಾಲಕೇಯ ಮನೋಜೋತ್ತಮ ವಿದಾರ್ಯ ವಸುಧಾಂ ದೇವೀಂ ಪಾತಾಳ ತಲಮಾಸ್ಥಿತ. ಇನ್ನು ಕೆಲವರು ಮಾತ್ರ ಪಾತಾಳಕ್ಕೆ ಹೋಗಿ ಕುಳಿತುಕೊಂಡ್ರು. ಇನ್ನು ಉಳಿದ ಎಲ್ಲ ಕಾಲಕೇಯರನ್ನು ಕೂಡ ಸಂಹಾರವನ್ನು ಮಾಡಿ ಹಾಕಿದರು ದೇವತೆಗಳು. ಆಗ ತುಷ್ಟವರು ವಿವಿಧೈರ್ವಾಕ್ಯ ನಮ್ಮ ಜನಮಬ್ರವೀತ್. ಆಗ ದೇವತೆಗಳಿಗೂ ಬಹಳ ಸಂತೋಷವಾಯಿತು. ದೇವತೆಗಳು ಬಂದು ಅಗಸ್ತ್ಯರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾರೆ. ತ್ವತ್ಪ್ರಸಾದಾನ್ ಮಹಾಬಾಹೋ ಲೋಕೈ ಪ್ರಾಪ್ತಂ ಸುದುತ್ಸಹಂ ಮಹತ್ ಸುಖಂ ತ್ವತ್ತೇಜಸಾಚ ನಿಹತ ಕಾಲಕೇಯ ಕ್ರೂರ ವಿಕ್ರಮ. ಅತ್ಯಂತ ಕ್ರೂರರಾದ ಕಾಲಕೇಯರನ್ನು ನಾವು ಸಂಹಾರವನ್ನು ಮಾಡುವುದಕ್ಕೆ ಕಾರಣರು ನೀವು ಆದ್ರಲ್ಲ ಸ್ವಾಮಿ. ನೀವು ನೀರು ಖಾಲಿ ಮಾಡಿದ್ದಕ್ಕಾಗಿ ನಾವೇನಪ್ಪ ಅಂತಂದ್ರೆ ಸುಲಭದೊಳಗೆ ಸಂಹಾರವನ್ನು ಮಾಡಿ ಹಾಕಿದೆವು. ಯತ್ವಯಾ ಸಲಿಲಂಪೀತಂ ತದಸ್ಮಿನ್ ಪುನರುತ್ಸೃಜತ. ಅಗಸ್ತ್ಯರೇ, ಇನ್ಮೇಲೆ ನಿಮ್ದು ಇನ್ನೂ ದೊಡ್ಡ ಕೆಲಸ ಆಗಬೇಕಲ್ಲ. ಏನೋ ಮಾರಾಯ, ಮತ್ತಿನೇನೊಂದು ಆಯ್ತಲ್ಲ, ಸಮುದ್ರದ ನೀರನ್ನೇನೋ ನೀವು ಕುಡಿದು ಹಾಕಿದ್ರೆ, ಆದರೆ ಈಗ ಸಮುದ್ರ ತುಂಬಬೇಕಲ್ಲ. ಉಲ್ಟಾ ಎಲ್ಲ ನೀರು ಹಾಕಿ ತಿರುಗಿ ಕುಡಿದ ನೀರನ್ನೆಲ್ಲ ಹೊರಗೆ ಹಾಕಿ ಈ ಸಮುದ್ರವನ್ನು ತುಂಬಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು
ಪೂರಯಸ್ವ ಮಹಾಬಾಹೋ ಸಮುದ್ರಂ ಲೋಕಭಾವನ ಯತ್ವಯಾ ಸಲಿಲಂ ಪೀತಂ ತದಸ್ಮಿನ್ ಮುನಿರುತ್ಸೃಜತ ಏವ ಮುಕ್ತ ಪ್ರತ್ಯುವಾಚ ಭಗವಾನ್ ಮುನಿ ಪುಂಗವ. ಯಾಕೆ ಸಮುದ್ರದ ನೀರು ತುಂಬಬೇಕು ಅಂತಂದ್ರೆ, ಈ ಸಮುದ್ರ ಬೆಟ್ಟಗಳು ಏನಾಗಿವೆ ಅಂತಂದ್ರೆ, ಅಲ್ಲಲ್ಲಿ ಸಮುದ್ರಗಳು ಅಲ್ಲಲ್ಲಿ ಬೆಟ್ಟಗಳು ಇರುವುದರಿಂದಾಗಿ ನಮ್ಮ ಭೂಮಿ ಬ್ಯಾಲೆನ್ಸ್ ಆಗಿ ನಿಂತಿದೆ. ಒಂದು ಕಡೆಗೆ ಸಮುದ್ರ, ಮತ್ತೊಂದು ಕಡೆಗೆ ಬೆಟ್ಟಗಳು ಎಲ್ಲ ಸೇರಿ ಸರಿಯಾಗಿ ವ್ಯವಸ್ಥಿತವಾಗಿ ಇಟ್ಟುಕೊಂಡಿವೆ. ಯಾಕೆ ಅಂತಂದರೆ, ಹಿಂದೇನೆ ಈ ಬ್ರಹ್ಮಾಂಡದ ಸೃಷ್ಟಿ ಆಗ್ತಾ ಇರುವಾಗಲೇನೆ ಆ 7 ಬಾರಿ ರಥಗಳನ್ನು ತಿರುಗಿಸಿ, ಪಂಚಮಸ್ಕಂದದಲ್ಲಿ ವಿಸ್ತಾರವಾದ ಕಥೆ ಬರ್ತದೆ, ಆ ರಥಗಳನ್ನು ಓಡಿಸಿದ್ದಕ್ಕಾಗಿ ಆ ರಥದ ಮಧ್ಯಭಾಗ ಅಂದ್ರೆ ಗಾಲಿ ಏನು ತಳಗೆ ಗಾಲಿಯ ಜಾಗ ಬಿದ್ದಿದೆಯಲ್ಲ, ಆ ಎಲ್ಲ ಜಾಗದೊಳಗೆ ಸಮುದ್ರ ನಿರ್ಮಾಣವಾಗುತ್ತೆ. 2 ಗಾಲಿಗಳ ಮಧ್ಯದೊಳಗೆ ಒಂದು ದ್ವೀಪ ನಿರ್ಮಾಣವಾಗುತ್ತೆ. ಹೀಗೆ 7 ದ್ವೀಪ 7 ಸಾಗರಗಳನ್ನು ನಿರ್ಮಾಣವನ್ನು ಮಾಡಿ ವ್ಯವಸ್ಥಿತವಾಗಿ ಪರಿಕಲ್ಪನೆಯನ್ನು ಮಾಡಿಕೊಟ್ಟಿದ್ದಾರೆ. ಅಂಥದ್ರೊಳಗೆ ನೀನು ಒಂದು ಸಮುದ್ರವನ್ನೇ ಖಾಲಿ ಮಾಡಿ ಹಾಕಿಬಿಟ್ರೆ ಇಡೀ ಭೂಮಿಯ ಇಂಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಬಾರದು. ಅದರಿಂದಾಗಿ ಭೂಮಿಯನ್ನು ಮತ್ತೆ ಸಮುದ್ರವನ್ನು ನೀವು ಮತ್ತೆ ತುಂಬಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಅಗಸ್ತ್ಯರು ಏನು ಹೇಳಬೇಕು ಅವರು ಅಂತಂದರೆ, ಜೀರ್ಣಂ ತದ್ಧಿ ಮಯಾ ತೋಯಂ ಉಪಾಯೋನ್ಯ ಪ್ರಚಿಂತ್ಯತಾಂ. ಆ ಎಲ್ಲ ನೀರು ಕೂಡ ಜೀರ್ಣವಾಗಿ ಹೋಗಿಬಿಟ್ಟಿದೆ, ನನಗೆ ಮತ್ತೆ ತಿರುಗಿ ಹಾಕೋದಕ್ಕೆ ನನಗೆ ಸಾಮರ್ಥ್ಯವೇ ಇಲ್ಲ. ಅಲ್ಲ, ಹೊಟ್ಟೆಯೊಳಗೆ ಇದ್ರೆ ತಾನೇ ನಾನು ಆಗಲಿ, ಎಲ್ಲ ಜೀರ್ಣವಾಗಿ ಹೋಗಿಬಿಟ್ಟಿದೆ. ಬೇರೆ ಏನಾದರೂ ಸಮುದ್ರ ತುಂಬಬೇಕಾ ನಿಮಗೆ? ಹಾಗಾದ್ರೆ ಬೇರೆ ಏನಾದರೂ ಉಪಾಯವನ್ನು ಮಾಡಿ. ಇಲ್ಲಿ ನಮಗೂ ಒಂದು ಪ್ರಶ್ನೆ ಬರ್ತದೆ, ಏನು ಅಂತಂದರೆ, ಸಮುದ್ರ ರಾಜ ವರುಣ, ಒಂದರ್ಥದೊಳಗೆ ಸಮುದ್ರ ವರುಣನ ಶರೀರ. ಹೀಗಿರುವಾಗ ಈ ಅಗಸ್ತ್ಯ ಋಷಿಗಳು ಆ ಸಮುದ್ರವನ್ನು ಪಾನ ಮಾಡುವುದಕ್ಕೆ ಸಾಮರ್ಥ್ಯ ಹೇಗೆ ಇವರಿಗೆ? ಹೇಗೆ ಪಾನ ಮಾಡಿದರು ಅಗಸ್ತ್ಯ ಋಷಿಗಳು ಅಂತ ಪ್ರಶ್ನೆ ಬಂದರೆ, ಆ ಪ್ರಶ್ನೆಗೆ ನಾವು ತಾರತಮ್ಯ ಪ್ರಬಂಧವನ್ನು ಪರಿಗಣಿಸಿದಾಗ ನಮಗೆ ಅಲ್ಲಿ ಉತ್ತರ ಬರ್ತದೆ. ಭೃಗು ಅನಲ ಕುಲೇಂದ್ರ ಪ್ರಸೂತಿಶ್ಚ ನಿತ್ಯಂ ವಿಶ್ವಾಮಿತ್ರೋ ಮರೀಚಿ ಪ್ರಮುಖ ವಿಧಿಸುತಾ ಸಪ್ತ ವೈವಸ್ವತಾಖ್ಯ ಚೈವಂಬೆ ಮಿತ್ರತಾರೆ ವರ ನಿರತಿರಮ ಪ್ರಾವಹೀಚ ಪ್ರಸನ್ನ ಎಂಬುದಾಗಿ ಹೇಳಿರೋಣದ್ರಿಂದಾಗಿ ವರುಣನಿಗೆ ಸಮವಾದ ಸಾಮರ್ಥ್ಯವುಳ್ಳವರು. ಅದನ್ನು ವಿಸ್ತಾರವಾಗಿ ಇನ್ನೊಮ್ಮೆ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯವಿದೆ, ಸಮಯ ಆಯಿತು. ಆದ್ದರಿಂದಾಗಿ ಅದನ್ನು ವಿಸ್ತಾರವಾಗಿ ಹೇಳೋಣ. ಅಂತೂ ಅಂಥ ಅದ್ಭುತವಾದ ಸಾಮರ್ಥ್ಯವುಳ್ಳವರು ಅದನ್ನು ಪಾನವನ್ನು ಮಾಡಿ ಹಾಕಿದರು. ಇಂತಹ ದಿವ್ಯವಾದ ಭವ್ಯವಾದ ಸಾಮರ್ಥ್ಯವುಳ್ಳವರು ಅಗಸ್ತ್ಯ ಋಷಿಗಳು. ಅಂದರೆ ಉತ್ತರದಿಂದ ದಕ್ಷಿಣಕ್ಕೆ ಹೋಗುವ ಮುಖಾಂತರ ವಿಂಧ್ಯಾಚಲವನ್ನು ಗಟ್ಟಿಯಾಗಿ ನಿಲ್ಲಿಸಿದವರು ಅಗಸ್ತ್ಯರು. ವಾತಾಪಿ ಇಲ್ವಲ, ಮಹಾದೈತ್ಯ ಇಲ್ವಲ, ಆ ಇಲ್ವಲನನ್ನು ಏನಂತಾರೆ, ಕುರಿಯಾದ ಆ ಕುರಿ ಮಾಂಸವನ್ನು ಬಡಿಸಿದ್ರು, ಮಾಂಸವನ್ನು ತಿಂದು ಆ ಇಲ್ವಲನನ್ನು ಜೀರ್ಣವನ್ನು ಮಾಡಿಕೊಂಡ ಮಹಾಸಾಮರ್ಥ್ಯವುಳ್ಳವರು ಅಗಸ್ತ್ಯರು. ಅದೇ ಕಾಲಕೇಯರನ್ನು ಸಂಹಾರವನ್ನು ಮಾಡಬೇಕಾದರೆ ಸಮುದ್ರವನ್ನು ಪಾನವನ್ನು ಮಾಡುವ ಪ್ರಸಂಗ ಬಂದರೆ ಸಮಗ್ರವಾದ ಸಮುದ್ರವನ್ನು ಪಾನವನ್ನು ಮಾಡುವ ಅಮೋಘವಾದ ಸಾಮರ್ಥ್ಯವುಳ್ಳವರು ಅಗಸ್ತ್ಯರೇ. ಆದ್ದರಿಂದಾಗಿ ಎಷ್ಟು ಹೇಳೋ ಧರ್ಮರಾಜ, ಅಗಸ್ತ್ಯರ ಮಹಿಮೆಯನ್ನು ಬಹಳ ಅತ್ಯದ್ಭುತವಾದವಿದೆ. ಇದೇ ಹಂತದೊಳಗೇನೆ ಇನ್ನೊಂದು ಕೇಳೋದಾದ್ರೆ, ನಿನ್ನೆ ದಿನ ಕೇಳಿದ್ದೇವೆ, ಲೋಪಮುದ್ರೆಯನ್ನು ಸೃಷ್ಟಿ ಮಾಡಿದವರು, ಅಂದರೆ ತಮ್ಮ ಮಡದಿಯಾದ ಲೋಪಮುದ್ರೆಯನ್ನು ಸೃಷ್ಟಿ ಮಾಡಿದವರು ಅಗಸ್ತ್ಯರು. ಇಷ್ಟೆಲ್ಲ ಸಾಮರ್ಥ್ಯ ಅಗಸ್ತ್ಯರಿಗೆ ಹೇಗೆ ಬಂತು ಅಂತ ಕೇಳಿದಾಗ ಒಂದು ಮಾತನ್ನು ಶ್ರೀಮನ್ ಮಹಾಭಾರತ ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾರೆ. ಅಸಾಧ್ಯವಾದದ್ದನ್ನು ಸಾಧಿಸಬೇಕು ಎನ್ನುವ ಹಂಬಲ ಅಪೇಕ್ಷೆ ಇದ್ದವನಿಗೆ ಇರುವ ಒಂದೇ ಒಂದು ಮಾರ್ಗ ಅಂತಂದರೆ ಅದು ತಪಸ್ಸು. ಎಷ್ಟು ತಪಸ್ಸು ಮಾಡ್ತಾನೆ ಅಷ್ಟು ದಿವ್ಯವಾದ ಸಾಮರ್ಥ್ಯಗಳು ಬರ್ತದೆ ಮನುಷ್ಯರಿಗೆ. ಅಂದರೆ ತನ್ನ ಯೋಗ್ಯತೆಗೆ ಅಸಾಧ್ಯವಾದದ್ದನ್ನು ಕೂಡ ಸುಲಭದಲ್ಲಿ ಸಾಧಿಸಿಕೊಳ್ತಾನೆ. ಆದ್ದರಿಂದಾಗಿ ಅಗಸ್ತ್ಯರಂತೆ ತಪಸ್ಸು ಮಾಡು, ಅದರಿಂದ ದುರ್ಯೋಧನಾದಿಗಳನ್ನು ಸಂಹಾರವನ್ನು ಮಾಡಿ ನಿನ್ನ ರಾಜ್ಯವನ್ನು ನೀನು ಪಡೆದುಕೊಳ್ತೀಯಾ ಎಂಬುದಾಗಿ ಹೇಳಿದಾಗ ಧರ್ಮರಾಜನಿಗೆ ಸಂತೋಷವಾಯಿತು. ಅಷ್ಟಕ್ಕೆ ತನ್ನ ವಿಚಾರವನ್ನು ನಿಲ್ಲಿಸಲಿಲ್ಲ. ಧರ್ಮರಾಜ ಮುಂದೆ ಕೇಳ್ತಾನೆ, ಹಾಗಾದರೆ ಸಮುದ್ರವನ್ನು ಮರುಪೂರಣ ಹೇಗೆ ಮಾಡಿದರು? ಅದು ಮತ್ತೆ ತುಂಬಬೇಕಲ್ಲ, ಇವತ್ತು ತುಂಬಿದೆಯಲ್ಲ ಸಮುದ್ರ, ಅದನ್ನು ಹೇಗೆ ಮರುಪೂರ್ಣ ಮಾಡಿದರು ಅಂತ ಕೇಳಿದಾಗ
ಅದಕ್ಕೆ ವಿಸ್ತಾರವಾದ ಮತ್ತೆ ಅದ್ಭುತವಾದ ಕಥೆಯನ್ನು ಹೇಳ್ತಾರೆ. ನಿನ್ನೆ ಅದನ್ನು ಪ್ರಾರಂಭವನ್ನು ಮಾಡಿದ್ರು. ಏನು ಅಂತಂದರೆ, ಗಂಗಾ ನದಿ ಎಷ್ಟಾದರೂ ಸ್ಥಾನವನ್ನು ಮಾಡುವಂಥ ಹೇಳಲ್ಲ, ಅದೇ ಗಂಗಾ ನದಿಗೆ ರಿಲೇಟಿವ್ ಆಗಿದೆ ಈ ಸಮುದ್ರದ ಪೂರ್ಣ. ಅದನ್ನೆಲ್ಲವನ್ನು ಕೂಡ ಮತ್ತೆ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮ. ಶ್ರೀಕೃಷ್ಣಾರ್ಪಣಮಸ್ತು.